ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನಾನು ಸ್ಮಿತಾ ಶ್ರೀ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಿ ಖಾತಾ ಮತ್ತು ಇ ಖಾತಾವನ್ನು ಮಾಡಿಕೊಡ್ತಾ ಇದ್ದಾರೆ ನಿಮ್ಮ ಒಂದು ನಗರಸಭೆ ಮತ್ತು ಗ್ರಾಮ ಪಂಚಾಯತಿಯಲ್ಲಿ. ಖಂಡಿತವಾಗಿ ಯಾರೆಲ್ಲ ಈ ಒಂದು ಸೌಲಭ್ಯವನ್ನು ಪಡ್ಕೊಂಡಿಲ್ಲ, ಖಂಡಿತವಾಗಿ ಮಾಡಿಸ್ಕೊಳ್ಳಿ. ನಿಮ್ಗೆ ಯಾರಿಗೆ ಬಿ ಖಾತಾ ಮತ್ತು ಇ ಖಾತಾ ಇಲ್ಲ ಅವ್ರು ಹೋಗಿ ಮಾಡ್ಕೊಳ್ಳಿ. ಫಸ್ಟ್ದಾಗಿ ಅವರು ಟೋಕನ್ ಕೊಡ್ತಾರೆ. ಟೋಕನ್ ಆಗಿ ತುಂಬ ಜನ ಜಾಸ್ತಿ ಇದ್ದಾರೆ ಮತ್ತು ಅವರೊಂದು ಡೇಟ್ ಫಿಕ್ಸ್, ನಿಮ್ಮ ಅರ್ಜಿ ಎಲ್ಲ ಏನೇನು ನೀವು ತೊಗೊಂಡೋಗಿರುವಂತಹ ಒಂದು ಅರ್ಜಿಯನ್ನು ತಗೊಂಡು ಅವರೊಂದು ಡೇಟ್ ಬರೆದು ಕೊಡ್ತಾರೆ. ಆ ಒಂದು ಡೇಟಿಗೆ ಹೋದರೆ ನೀವು ಖಂಡಿತವಾಗಿ ನಿಮ್ಮದೊಂದು ಬಿ ಖಾತಾ ಮತ್ತು ಇ ಖಾತಾವನ್ನು ಮಾಡ್ಕೊಳ್ಬೋದು. ಖಾಲಿ ಜಾಗ ಇರೋರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನಾನು ಒಂದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ನೀವು ನೋಟೆಡ್ ಮಾಡ್ಕೊಳ್ಳಿ ಅಥವಾ ಪೆನ್ನಲ್ಲಿ ಬರ್ಕೊಳ್ಳಿ. ಮತ್ತು ಮನೆ ಇರುವವರಿಗೆ ಕೂಡ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋದರೆ ನಿಮಗೆ ಬಿ ಖಾತಾ ಮತ್ತು ಇ ಖಾತಾವನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನಾನು ಡಾಕ್ಯುಮೆಂಟ್ಸ್ನ ಹೇಳ್ತಾ ಇದ್ದೀನಿ. ಅದನ್ನು ಕೂಡ ನೀವು ನೋಟೆಡ್ ಮಾಡ್ಕೊಳ್ಳಿ. ಮತ್ತು ಏನೇನು ಬೇಕು ಅದನ್ನು ನೀವು ರೆಡಿ ಮಾಡಿಕೊಂಡು ತಗೊಂಡೋಗಿ. ಎಲ್ಲವೂ ಕೂಡ ಪ್ರೆಸೆಂಟ್ ಡೇಟ್ ಇದ್ದೇ ಬೇಕಾಗುತ್ತೆ. ಈಸಿ ಆಗಲಿ ಮತ್ತು ನಿಮ್ಮದು ಕಂದಾಯ ರಸೀದಿ ಆಗಲಿ ಎಲ್ಲ ಅದನ್ನು ನೀವು ಕರೆಕ್ಟಾಗಿ ಒಂದು ಪ್ರೆಸೆಂಟ್ ಡೇಟಿಗೆ ತೊಗೊಂಡೋಗಿ ಎಲ್ಲವನ್ನು ರೆಡಿ ಮಾಡ್ಕೊಂಡು ತೊಗೊಂಡು ಹೋಗಬೇಕಾಗುತ್ತೆ. ಸರ್ಕಾರದಿಂದ ಇದು ಒಂದು ಸೌಲಭ್ಯವನ್ನು ಬಿಟ್ಟಿರುವಂಥದ್ದು. ಯಾರು ಈ ಒಂದು ಸೌಲಭ್ಯವನ್ನು ಮಾಡ್ಕೊಂಡಿಲ್ಲ, ನಿಮಗೆ ಬಿ ಖಾತಾ ಇಲ್ಲ ಅಂಥವರು ಖಂಡಿತವಾಗಿಯೂ ಮಾಡಿಸ್ಕೊಳ್ಳಿ. ಮತ್ತು ನೀವು ಈಗ ಬಿ ಖಾತಾವನ್ನು ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ನೆಕ್ಸ್ಟು ಗೌರ್ಮೆಂಟ್ ಕಡೆಯಿಂದ ಬಿಡಲ್ಲ ಅಂತ ಹೇಳ್ತಾರೆ. ಅದರಿಂದ ನೀವು ಇವಾಗ ಒಂದು ಕೊಟ್ಟಿರುವಂಥ ಒಂದು ಅವಕಾಶವನ್ನು ಯಾರಿಗೆಲ್ಲ ಇಲ್ಲ ಅದು ಖಂಡಿತವಾಗಿ ಬಳಸ್ಕೊಳ್ಳಿ ಮತ್ತು ಮಾಡಿಕೊಳ್ಳಿ. ಹೋಗಿ ಏನೇನು ಖಾಲಿ ಜಾಗಕ್ಕೆ ಬೇಕಾಗುವಂತಹ ಒಂದು ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಕ್ರಾಯಪತ್ರ ಮತ್ತು ದಾನಪತ್ರ ಮತ್ತು ವಿಭಾಗ ಪತ್ರ, ಹಕ್ಕು ಬಿಡುಗಡೆ ಪತ್ರ ಅಂತಾರೆ. ಆಮೇಲೆ ಕ್ರಯದಿಂದ 2025ನೇ ಸಾಲಿನ ವರೆಗೆ EC ತೊಗೊಂಡೋಗಿ, ಅಂದರೆ 2024-2025 ಸಾಲಿನವರೆಗೆ ಕಂದಾಯ ರಸೀದಿ ಕಟ್ಟಿರುವಂತಹ ನೀವು ಕಂದಾಯ ರಸೀದಿ ತೊಗೊಂಡೋಗಿ ನಿಮ್ಮ ಸೈಟಿದ್ದು. ಮತ್ತು ಪ್ಯಾನ್ ಕಾರ್ಡು, ಮತದಾರರ ಗುರುತಿನ ಚೀಟಿ ಈ ರೀತಿ ಅದನ್ನು ಕೂಡ ತೊಗೊಂಡೋಗಿ. ಪ್ಯಾನ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ID ತೊಗೊಂಡು ಹೋಗಬೇಕು ಅಂತ. ಮತ್ತು ಆಧಾರ್ ಕಾರ್ಡ್ ತೊಗೊಂಡೋಗಿ, ನಿಮ್ಮ ಒಂದು ಆಧಾರ್ ಜೆರಾಕ್ಸ್, ಇದೆಲ್ಲ ಪ್ರತಿಯೊಂದು ಕೂಡ ಜೆರಾಕ್ಸ್ ತೊಗೊಂಡೋಗಿ ನೀವು. ಮತ್ತು ಮಾಲೀಕರ ಭಾವಚಿತ್ರ, ನಿಮ್ಮ ಒಂದು ಸೈಟಿದ್ದು ಮಾಲೀಕರು ನೀವಾಗಿದ್ದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಅಂದರೆ ಪಾಸ್ಪೋರ್ಟ್ ಸೈಜು ಫೋಟೋ ತೊಗೊಂಡೋಗಿ ಒಂದು. ಮತ್ತು ನಿವೇಶನದ GPS ಫೋಟೋ ಅಂದರೆ ನಿಮ್ಮದು GPS ಫೋಟೋ ನಿಮ್ಮ ಒಂದು ಸೈಟ್ದಾಗಲಿ ಅಥವಾ ಮನೆ ಇದ್ದರೆ ಮನೆಯದಾಗಲಿ ಒಂದು ಫೋಟೋ ತೊಗೊಂಡೋಗಿ. ಮತ್ತು ಅಂದರೆ ಮನೆ ಇರೋರು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದರೆ ಕ್ರಾಯಪತ್ರ ಕೊಡಿ, ದಾನಪತ್ರ, ವಿಭಾಗ ಪತ್ರ, ಹಕ್ಕು ಬಿಡುಗಡೆ ಇದನ್ನು ತೊಗೊಂಡೋಗ್ಬೇಕು. ಅಂದರೆ ಸೇಲ್ ಡೀಡ್ ಅಂತ ಹೇಳ್ಬಿಟ್ಟು ಮತ್ತು ಅದನ್ನು ತೊಗೊಂಡು ಹೋಗುವಂಥದ್ದು. ಮತ್ತು ಕ್ರಯದಿಂದ 2025 ಸೇಮ್ 2025ನೇ ಸಾಲಿನವರೆಗೆ ಇರುವಂತಹ EC ತೊಗೊಂಡೋಗಿ ಪ್ರೆಸೆಂಟ್ದು. ಮತ್ತು 2024-25ರ ಸಾಲಿನವರೆಗೆ ಕಂದಾಯ, ನೀವು ಯಾವುದು ಕಂದಾಯ ಕಟ್ಟಿದ ರಸೀದಿ ಅದನ್ನು ಕೂಡ ತೊಗೊಂಡೋಗಿ. ಮತ್ತು ಪ್ಯಾನ್ ಕಾರ್ಡು, ಮತದಾರರ ಗುರುತು ಚೀಟಿ ಅಂದರೆ ವೋಟರ್ ID ತೊಗೊಂಡೋಗಿ. ಮತ್ತು ಆಧಾರ್ ಕಾರ್ಡ್ ತೊಗೊಂಡೋಗಿ ನಿಮ್ಮದು. ಮತ್ತು ಭಾವಚಿತ್ರ ಒಂದು ಪಾಸ್ಪೋರ್ಟ್ ಸೈಜ್ದು ಫೋಟೋ ತೊಗೊಂಡು ಇದಕ್ಕೂ ಕೂಡ ಅದೇ ರೀತಿ. ಮತ್ತು ಮನೆ GPS ಫೋಟೋ ಅಂದರೆ ನಿಮ್ಮ ಮನೆಯ ಒಂದು ಫೋಟೋ GPS ಫೋಟೋನ ತೊಗೊಂಡೋಗಿ. ಮತ್ತು ವಿದ್ಯುತ್ ಬಿಲ್ಲು ಅಂದರೆ ನಿಮ್ಮದು ಕರೆಂಟ್ ಬಿಲ್ನ ಕೂಡ ತೊಗೊಂಡೋಗಿ. ಮತ್ತು ಅಲ್ಲಿ ಕಂದಾಯ ಕಟ್ಟಿಲ್ದವ್ರದ್ದು ಕೂಡ, ಕಂದಾಯ ಕೂಡ ಇವಾಗ ಕಟ್ಸ್ಕೊತಿದ್ರೆ ಖಂಡಿತವಾಗಿ ಹೋಗಿ ನೀವು ಕಂದಾಯ ಕಟ್ಟಿದ್ದವರು ಕೂಡ ಕಟ್ಟಿ ಮನೆಯದು. ಈ ರೀತಿ ನಾನು ಒಂದು ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿಯಾಗಿ ಇದ್ರ ಬಗ್ಗೆ ಮಾಹಿತಿ ಏನೇನು ನಾವು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ನಿಮಗೆ ಮಾಹಿತಿ ಬೇಕಾದ್ರೆ ನಾನು ಒಂದು ಈ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳೋದು ಅಷ್ಟೊಂದು ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಮುಂದೆ ಕರೆಕ್ಟಾಗಿ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಖಂಡಿತವಾಗಿ ಅರ್ಧದಲ್ಲೇ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ. ಆವಾಗ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಅದರಲ್ಲೂ ನಾನು ಶೇರ್ ಮಾಡಿರೋದ್ರಿಂದ ನೀವು ನೋಟೆಡ್ ಮಾಡ್ಕೊಬೋದು. ನೋಟೆಡ್ ಮಾಡಿಕೊಂಡು ಅದೇನು ಬೇಕು ಡಾಕ್ಯುಮೆಂಟ್ಸ್ ಅದನ್ನ ತೊಗೊಂಡೋಗಿ ನೀವು ಅಪ್ಲೈ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಆ ಒಂದು ಡೇಟಿಗೆ ಅವ್ರು ಬರೋಕ್ಕೆ ಹೇಳ್ತಾರಲ್ಲ ಯಾವ ಡೇಟಿಗೆ, ಆ ಡೇಟಿಗೆ ನೀವು ಮತ್ತು ನಿಮ್ಮದು ಇ ಖಾತಾ ಮತ್ತು ಬಿ ಖಾತಾನ ನೀವು ಪಡಿಬೋದು ಅಂತೇಳಿ ಇಲ್ಲಿಗೆ ನನ್ನ ಒಂದು ವಿಡಿಯೋನ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.